Very good morning. So, today I will discuss about the principles of management. It means ವ್ಯವಹಾರ ನಿರ್ವಹಣೆಯ ತತ್ವಗಳಂತ ಹೇಳ್ತೇವೆ. ಈ ಒಂದು ವಿಷಯ ಪ್ರಥಮ BCom ತರಗತಿಗಳಿಗೆ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಾವು ವ್ಯವಹಾರ ನಿರ್ವಹಣೆ ಅನ್ನುವಂಥ ಒಂದು ವಿಚಾರವನ್ನು ಮಾತನಾಡಬೇಕಾದ್ರೆ ಮೊದಲಿಗೆ ನಾವು ಬಿಸ್ನೆಸ್ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಏನು ಬಿಸ್ನೆಸ್ ಅಂತ ಹೇಳಿದ್ರೆ, ಈಗಾಗಲೇ ನೀವು ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದಲ್ಲಿ ವ್ಯವಹಾರ ನಿರ್ವಹಣೆಯ ಸಂಬಂಧಪಟ್ಟಂತೆ ವಿಷಯವನ್ನು ನೀವು ಅಧ್ಯಯನ ಮಾಡಿದ್ದೀರಿ ಅಂತ ತಿಳ್ಕೊಳ್ತಾರೆ. ಏನು ವ್ಯವಹಾರ ಅಂತ ಹೇಳಿದ್ರೆ, ಕೊಳ್ಳುವ ಮತ್ತು ಕೊಡುವಂತಹ ಒಂದು ಪ್ರಕ್ರಿಯೆ. ಇದು ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂಥ ಒಂದು ವ್ಯವಹಾರದ ಒಂದು ಪ್ರತಿಪಾದನೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮಗೆ ಮೊದಲ ಒಂದು ಚಾಪ್ಟರ್ನಲ್ಲಿ ಮೊದಲಿಗೆ ನಾನು ಒಂದು ನಿರ್ವಹಣೆಯ ವ್ಯಾಖ್ಯಾನವನ್ನು ಹೇಳ್ತಾನೆ. ವಾಟ್ ಈಸ್ ಮ್ಯಾನೇಜ್ಮೆಂಟ್? Management is a process of designing and maintaining an environment in which the individuals working together in a groups efficiently accomplish select items. So, shortly ನಾವು ಹೇಳ್ಬೋದು, management is a process of getting things done through with the people in the organization. So, ನಿರ್ವಹಣೆಯನ್ನು ನಾವು ಅಧ್ಯಯನ ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ನಮಗೆ ಏನು ಬೇಕಾಗಿದೆ. ಒಂದು ಸಂಸ್ಥೆಯನ್ನು ನಾವು ರನ್ ಮಾಡ್ತಾ ಇರ್ತೀವಿ. ನಿರ್ವಹಣೆ ಅಂತ ಹೇಳಿದ ತಕ್ಷಣ ಕೇವಲ ಒಂದು ಕಂಪನಿಗೆ ಸೀಮಿತವಾಗಿರೋದಿಲ್ಲ. ನೀವು ಎಲ್ಲೇ ಹೋದರೂ ಕೂಡ ಒಂದು ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅನೇಕ ಥರನಾದ ಮ್ಯಾನೇಜ್ಮೆಂಟ್ಸ್ಗಳನ್ನು ನಾವು ನೋಡ್ತೇವೆ. ಮನೆಗೆ ಹೋಗ್ತೀರಿ, ಮನೆಯಲ್ಲೂ ಕೂಡ ಒಂದು ಮ್ಯಾನೇಜ್ಮೆಂಟ್ಸ್ ಕಾನ್ಸೆಪ್ಟ್ ಇರುತ್ತೆ. ಹಾಸ್ಪಿಟಲ್ಗೆ ಹೋಗ್ತೀರಿ, ಹಾಸ್ಪಿಟಲಲ್ಲಿ ಇರುತ್ತೆ. ಈ ರೀತಿ ಅನೇಕ ವ್ಯವಹಾರ ನಿರ್ವಹಣೆಗಳನ್ನು ನಾವು ನೋಡ್ಕೊಂಡು ಬರ್ತೇವೆ. ಆದರೆ ಒಂದು ನೇಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ, ದ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್, ಮ್ಯಾನೇಜ್ಮೆಂಟ್ ಇಸ್ ಎ ಯೂನಿವರ್ಸಲ್, ಮ್ಯಾನೇಜ್ಮೆಂಟ್ ಇಸ್ ಎ ಇಂಟಿಗ್ರೇಟೆಡ್ ಪ್ರೋಸೆಸ್, ದ ಮ್ಯಾನೇಜ್ ಇಸ್ ಸೋಷಿಯಲ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿಡಿಸಿಪ್ಲಿನರಿ. ಸೊ ಹಾಗಾಗಿ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್ ಅಂತ ಹೇಳ್ತೇವೆ ನಾವು. ಹಾಗೆ ಮ್ಯಾನೇಜ್ಮೆಂಟ್ ಇಸ್ ಎ ಯೂನಿವರ್ಸಲ್, ದ ಮ್ಯಾನೇಜ್ಮೆಂಟ್ ಇಸ್ ಎ ಇಂಟಿಗ್ರೇಟೆಡ್ ಪ್ರೋಸೆಸ್. ಸೊ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನ ಒಂದು ಕಂಟಿನ್ಯೂ ಪ್ರೋಸೆಸ್ನಲ್ಲಿ ನಾವು ನೋಡೋದಾದ್ರೆ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಅವಶ್ಯಕವಾಗಿರುವಂತಹ ಅಂಶಗಳು ನಮ್ಗೆ ಏನು ಬೇಕಾಗಿದೆ. ದ ಹೋಲ್ ಸೈಜ್ ಆಫ್ ದ ಆರ್ಗನೈಸೇಷನ್, there are a small scale, medium scale and large scale is there. But once you should reach the type of the organization ಅಂತ ಹೇಳಿದ್ರೆ, there are two type of the organization ಇದೆ. ಒಂದು ಪ್ರಾಫಿಟ್ ಆರ್ಗನೈಸೇಷನ್, ಇನ್ನೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. And all organization is considered, there are three type of the levels is there. One is the top level management and low level management and bottom level management. So top level management ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತಹ ಮುಖ್ಯವಾದಂಥ ಅಧಿಕಾರಿ ಅಂತ ಹೇಳಿದಾಗ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಜನರಲ್ ಮ್ಯಾನೇಜರ್ಸ್ ಇರ್ತಾರೆ, ಡೆಪ್ಯೂಟಿ ಮ್ಯಾನೇಜರ್ಸ್ ಇರ್ತಾರೆ, CEO ಇರ್ತಾರೆ. CEO ಅಂತ ಹೇಳಿದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಕನ್ನಡದಲ್ಲಿ ನಾವು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ನಾವು ಹೇಳ್ತೇವೆ. ಸೊ ಇದೇ ರೀತಿ ಆಲ್ ಆರ್ಗನೈಸೇಷನ್ನಲ್ಲಿ ಒಂದು ಕಾಮನ್ ಕಾನ್ಸೆಪ್ಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ವೆರೈಟಿ ಆಫ್ ದ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ಗಳಿರುತ್ತೆ ಆ್ಯಂಡ್ ವೆರೈಟಿ ಆಫ್ ದ ಮ್ಯಾನೇಜ್ಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನೇಜ್ಮೆಂಟ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ಸ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಸ್, ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ಸ್, ಇನ್ಫಾರ್ಮೇಷನ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ಸ್, etc. So every management is a considered on one manager is a lead the management concept. ಒಂದು ಫಿನಾನ್ಸ್ ಮ್ಯಾನೇಜರ್ ಅಂತ ಹೇಳಿದಾಗ
ಆ ಒಂದು ಸಂಸ್ಥೆಯಲ್ಲಿ ಯಾವ ತೆರನಾದ ಕೆಲಸಗಳು ಆಗಬೇಕಾಗಿದೆ, ಆ ಕೆಲಸಗಳು ಆಗಬೇಕಾಗಿದೆ ಅನ್ನೋದಾದರೆ ಎಷ್ಟು ಹಣದ ಅವಶ್ಯಕತೆ ಇದೆ, ಯಾವ ವಿಭಾಗಕ್ಕೆ ಎಷ್ಟು ಹಣದ ಅವಶ್ಯಕತೆ ಕೊಡಬೇಕು, ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಆಯಾಯ ವಿಭಾಗದವರು ಹೇಳ್ತಾರೆ. ಹಾಗಾದರೆ ಮುಖ್ಯವಾಗಿ ನಾವು ಇನ್ನೊಂದಿಷ್ಟು ಅಂಶಗಳನ್ನ ನಾವು ನೋಡ್ತೇವೆ. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಮುಖ್ಯವಾಗಿ 14 ಮೂಲ ತತ್ವಗಳನ್ನು ಒಳಗೊಂಡಿರುತ್ತೆ ಅಂತ. ಯಾರು ಈ 14 ಮೂಲ ತತ್ವಗಳನ್ನು ಅಳವಡಿಸ್ಕೊಂಡಿರುವಂಥವ್ರು ಅಂತ ಹೇಳಿದ್ರೆ, ದ ಆಂಡ್ರಿ ಫ್ಯೂಲ್ ಅನ್ನುವಂಥ ಒಬ್ಬ ಮ್ಯಾನೇಜ್ಮೆಂಟಿಸ್ಟ್ ಈಸ್ ಇಂಟ್ರೊಡ್ಯೂಸಿಂಗ್ ದ 14 ಪ್ರಿನ್ಸಿಪಲ್ಸ್. Division of works, authority of responsibility, discipline, unity of command, unity of directions, interest, remuneration, centralization, skill chain, order, equity, stability of tenure, interactive, esprit de corps. ಇಂಥ ಅನೇಕ ತತ್ವಗಳನ್ನು ನಾವು ಅಲ್ಲಿ ಅಬ್ಸರ್ವ್ ಮಾಡ್ತೇವೆ. ನಾವು ಏನು ಡಿವಿಷನ್ ಆಫ್ ವರ್ಕ್ ಅಂತ ಹೇಳಿದ್ರೆ, ನಾವು ಈಗ ನಾನು ಈ ಹಿಂದೆ ಮೇಲೆ ಹೇಳಿದ ಹಾಗೆ ದೇರ್ ಆರ್ 3 ಟೈಪ್ ಆಫ್ ದ ಲೆವೆಲ್ಸ್ ಇದೆ ಅಂತ. ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಜನರಲ್ ಮ್ಯಾನೇಜರ್ ಅಂತ ಇದ್ದಾಗ ಅವರಿಗೆ ಸಂಬಂಧಪಟ್ಟಂಥ ಒಂದು ವರ್ಕ್ ಪ್ರೆಷರ್ಸ್ ಹೇಗಿರುತ್ತೆ ಆ ಬೇಸ್ ಮೇಲೆ ಹೋಗುತ್ತೆ. ಹಾಗೆ ಮಿಡಲ್ ಲೆವೆಲ್ ಬಂದಾಗ ಅನೇಕ ಮ್ಯಾನೇಜರ್ಸ್ಗಳಿರ್ತಾರೆ. ಆ ಮ್ಯಾನೇಜರ್ಸ್ಗಳು ಏನು ಮಾಡ್ತಾರೆ, ಅವರ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಹೇಗಿರುತ್ತೆ ಆ ಬೇಸ್ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒನ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಹೂಸ್ ಟೇಕ್ ದ ಇನಿಷಿಯೇಟ್, ಯಾರು ಇನಿಷಿಯೇಟ್ ತಗೊಳ್ತಾರೆ, ಮತ್ತು ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆಯನ್ನು ಯಾರು ತಗೊಳ್ತಾರೆ, ಆ ರೆಸ್ಪಾನ್ಸಿಬಿಲಿಟಿ ಮತ್ತು ಅಥಾರಿಟಿಯ ಬೇಸ್ ಮೇಲೆ ಒಂದು ಸಂಸ್ಥೆ ಒಂದು ನಿಂತ್ಕೊಂಡಿರೋದು. ಆದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಆ ಡಿಸಿಪ್ಲಿನ್ ಎಲ್ಲ ಒಂದು ವಿಭಾಗಗಳಲ್ಲೂ ತುಂಬ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡಿರೆಕ್ಷನ್ಸ್. ನಮಗೆ ನಿರ್ದೇಶನದ ಅಂಶ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲ್ಲ. ಹಾಗೆ ಮತ್ತೊಂದು ಅಂಶ ಅಂತ ಹೇಳಿದಾಗ ಇಂಟ್ರೆಸ್ಟ್. ನಿಮಗೆ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಯಾವುದೇ ಒಂದು ಮ್ಯಾನೇಜ್ಮೆಂಟ್ನ ತತ್ವಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕಾಗೋಲ್ಲ. ರೆಮ್ಯುನರೇಷನ್. Everyone is expecting on salary, wages, remunerations. Is it right? ನಾವು ಇನ್ನೊಂದು ವಿಚಾರದಲ್ಲಿ ಹೇಳ್ತೀವಿ, ಈ ರೆಮ್ಯುನರೇಷನ್ ಅಂತ ಬಂದಾಗ ನಾವು ವೈಟಮಿನ್ ಎಮ್ ಅಂತ, ಒಬ್ಬ ಮನುಷ್ಯ ಬದುಕಿರಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯ ವಿಟಮಿನ್ಸ್ಗಳ ಅವಶ್ಯಕತೆ ಇದೆ. ಎಲ್ಲ ರೀತಿಯ ವಿಟಮಿನ್ಸ್ಗಳ ಅವಶ್ಯಕತೆ ಇದೆ. ಆ ಅವಶ್ಯಕತೆಗಳ ಜೊತೆಗೆ ನಾನು ವೈಟಮಿನ್ ಎಮ್ ಅಂತ ನಾನು ಹೇಳ್ತಾರೆ, ಇಟ್ಸ್ ನಥಿಂಗ್ ಬಟ್ ಮನಿ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ಸ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಒಂದು ಸಂಸ್ಥೆ ನಿಂತ್ಕೊಂಡಿರುವಂಥದ್ದು ದೇರ್ ಆರ್ 3 M. ದೇರ್ ಆರ್ 3 M: ಮನ್, ಮನಿ, ಮೆಟೀರಿಯಲ್. ಮನ್ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕೆ ಜನರು ಬೇಕಾಗಿದೆ, ಅವರಿಗೆ ಸಂಬಳ, ವೇತನ, ವೇಜಸ್, ಕೂಲಿ ಎಲ್ಲ ಕೊಡಲಿಕ್ಕೆ ಹಣ ಬೇಕಾಗಿದೆ. ಜೊತೆಯಲ್ಲಿ ಅವರಿಗೆ ಮೆಟೀರಿಯಲ್ಸ್ ಬೇಕು ಕೆಲಸ ಮಾಡೋದಕ್ಕೆ ಅನ್ನುವಂಥದ್ದು. ನೆಕ್ಸ್ಟು ಸೆಂಟ್ರಲೈಸೇಷನ್, ಕೇಂದ್ರೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ಕೇಲರ್ ಚೈನ್ ಅಂತ ಹೇಳಿದ್ರೆ ವಿಭಾಗಗಳನ್ನು ಮಾಡ್ಕೋಬೇಕಾಗುತ್ತೆ. ಆರ್ಡರ್, ಈಕ್ವಿಟಿ, ಸ್ಟೇಬಿಲಿಟಿ ಆಫ್ ಟೆನ್ಯೂರ್. ಏನಂತ ಹೇಳಿದ್ರೆ ಏನು ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಒಂದಿಷ್ಟು ಟೈಮ್ ಫಿಕ್ಸೇಷನ್ಸ್ ಇರಬೇಕು. ಆ ಟೈಮ್ ಫಿಕ್ಸೇಷನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿದ್ರೆ ನಾವು ಹೇಗೆ ಇನಿಷಿಯೇಟ್ ತಗೊಳ್ತೇವೆ, ಎಸ್ಕ್ರಿಪ್ಟ್ ಡಿ ಕ್ರಾಪ್ಸ್ ಅಂತ ಹೇಳಿದ್ರೆ ಏನು ಅಂತ ನಾವು ಇದಿಷ್ಟನ್ನು ನಾವು ಒಂದು ಕಾನ್ಸೆಪ್ಟಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಂದು ಮ್ಯಾನೇಜ್ಮೆಂಟ್ನ ಒಂದು ಪ್ರೋಸೆಸ್ ಅಂತ ಹೇಳ್ತೀವಿ. ಆದರೆ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸ್ ಅಂತ ಬಂದಾಗ ಮುಖ್ಯವಾಗಿ ನಾವು ಏನು ಥಿಂಕ್ ಮಾಡ್ತೀವಿ ಅಂತ ಹೇಳಿದ್ರೆ ದೇರ್ ಆರ್ 5 ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ನಾವು ನೋಡ್ತೇವೆ. ಈ ಫಂಕ್ಷನ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುನ್ನ ಒನ್ ಆಫ್ ದ ಫೇಮಸ್ ಮ್ಯಾನೇಜ್ಮೆಂಟಿಸ್ಟ್ ಇಸ್ ಎ ಕ್ರಿಯೇಟ್ ದ ಒನ್ ವರ್ಡ್. ಒಂದು ವರ್ಡನ್ನು ಅವನು ಕ್ರಿಯೇಟ್ ಮಾಡ್ತಾನೆ. ಏನು ವರ್ಡನ್ನು ಕ್ರಿಯೇಟ್ ಮಾಡ್ತಾನೆ? ಪೋರ್ಟ್ ಸ್ಕ್ರೋಬ್ಸ್ ಅಂತ. POD
SCORB, port scrub. P for planning, O for organizing, D for direction, S for staffing, CO for controlling and coordination, R for reporting, B for budget. ನೋಡಿ, ಕೇವಲ ಒಂದು ಪದದಿಂದ ಒಂದು ಇಡೀ ಒಂದು ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಒಂದು ಸಂಸ್ಥೆ ಅಂತ ಹೇಳಿದಾಗ ಅದಕ್ಕೆ ಅದರದೇ ಆದಂಥ ಅನೇಕ ಗೋಲ್ಸ್ಗಳಿರುತ್ತೆ. ಆ ಗೋಲ್ಸ್ಗಳನ್ನು ಫುಲ್ಫಿಲ್ ಮಾಡುವಂಥವ್ರು ಯಾರು? Who is the person responsible for the surviving the use of an organization resources to meet the goals? The one is a team leader, then managers and president and resource allocators. Team leader is a lead the management, lead the team. It means ಒಂದು ಸುಮಾರು 20 ಎಂಪ್ಲಾಯೀಸ್ಗಳು ಒಬ್ಬ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಸಾವಿರಾರು ಜನವನ್ನ ಲೀಡ್ ಮಾಡ್ಬೇಕಂತ ಹೇಳಿದ್ರೆ ಕಂಪನಿಯವರಿಗೆ ಕಷ್ಟ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು 50 ಜನ 20 ಜನಕ್ಕೆ ಒಬ್ಬ ನಾಯಕತ್ವವನ್ನು ಸೃಷ್ಟಿ ಮಾಡಿ ಆ ಕೆಲಸ ಈಸಿಯಾಗಿ ಹೋಗ್ಬೇಕಾಗತ್ತೆ. ಇದನ್ನ ಒಬ್ಬ ಟೀಮ್ ಲೀಡರ್ ಮಾಡ್ತಾರೆ. ಆ ಟೀಮ್ ಲೀಡರ್ ಅವನೇನ್ ಮಾಡ್ತಾನೆ, ಪ್ರತಿಯೊಂದು ವಿಚಾರಗಳನ್ನ ಅವನೇನ್ ಮಾಡ್ತಾ ಇರ್ತಾನೆ, ಇಂಪ್ಲಿಮೆಂಟ್ ಮಾಡಬೇಕು. ಹೇಗೆ ಕೆಲಸ ಮಾಡಬೇಕು, ಆವತ್ತಿನ ಒಂದು ಕೆಲಸ ಏನಿದೆ ಪ್ರತಿಯೊಂದು ಅಂಶಗಳನ್ನ ಅವನು ನೋಡ್ಕೊಂಡು ಬರ್ತಾನೆ. ಆದರೆ ಮ್ಯಾನೇಜರ್ ಏನ್ ಮಾಡ್ತಾನೆ, ದ ಮ್ಯಾನೇಜ್ಮೆಂಟ್ ಆಕ್ಟಿವಿಟೀಸ್. ಮ್ಯಾನೇಜ್ ಮ್ಯಾನ್ ಪ್ಲಸ್ ಏಜರ್ ಅಂದ್ರೆ ಒಬ್ಬ ಮನುಷ್ಯ ಮಾಡುವಂತ ಕೆಲಸ ಏನಿದೆ ಆ ಕೆಲಸವನ್ನ ಅವನು ಮ್ಯಾನೇಜ್ ಮಾಡ್ತಾನೆ. ಪ್ರೆಸಿಡೆಂಟ್ ಅಧ್ಯಕ್ಷ ಇರ್ತಾನೆ. ಇವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಈಸ್ ಎ ಲೀಡ್ ದ ಕಂಪನಿ. ಒಂದು ಕಂಪನಿಯ ಅಧ್ಯಕ್ಷರಾಗಿರ್ತಾನೆ. ಫಾರ್ ಎಕ್ಸಾಂಪಲ್ ಈಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್, ಈಸ್ ಎ ಜನರಲ್ ಮ್ಯಾನೇಜರ್, ಈಸ್ ಎ ಡೆಪ್ಟಿ ಜನರಲ್ ಮ್ಯಾನೇಜರ್, ಈಸ್ ಎ ಸಿಇಒ. ಲೈಕ್ everyone is in different job description is there. Resource allocators. ಹಾಗಾದ್ರೆ who is a manager? What are the responsibility of the manager? ಆತನಿಗೆ ಇರುವಂತ ಹೊಣೆಗಾರಿಕೆ ಏನು ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. A person who plans, organizes, directs and control the allocations of human, material, financial, information resources in pursuit of the organization goal. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಪ್ಲಾನ್ ಅನ್ನ ಮಾಡ್ತಾನೆ, ಒಂದು ಯೋಜನೆಯನ್ನು ಹಾಕೊಳ್ತಾನೆ, ಒಂದು ಸಂಘಟನೆಯನ್ನ ಕ್ರಿಯೇಟ್ ಮಾಡ್ತಾನೆ, ನಿರ್ದೇಶನವನ್ನು ಮಾಡ್ತಾನೆ, ಹಾಗೆ ಕಂಟ್ರೋಲ್ಸ್ ಮಾಡ್ತಾನೆ. ಎಲ್ಲಿ ಅಲೋಕೇಶನ್ ಆಫ್ ಹ್ಯೂಮನ್ಸ್, ಅವರು ಹ್ಯೂಮನ್ಸ್ ಎಲೆಕ್ಟ್ ಮಾಡ್ಕೊಳ್ಳುವಂತ ಸಂದರ್ಭ ಬಂದಾಗ ಅವನೇನ್ ಮಾಡ್ತಾನೆ, ಏನೇನು ಅವಶ್ಯಕತೆ ಇದೆ, ಯಾರ್ಯಾರು ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಕಾಮನ್ ಆಗಿ ನಾವು ದೇರ್ ಆರ್ 3 ಟೈಪ್ಸ್ ಆಫ್ ದ ಎಂಪ್ಲಾಯರ್ಸ್ ಅನ್ನ ಮತ್ತೆ ಜಾಬ್ ಪೀಪಲ್ಸ್ ಗಳನ್ನ ನಾವು ಸರ್ಚ್ ಮಾಡ್ತೇವೆ. ಒನ್ ಇಸ್ ಎ ಸ್ಕಿಲ್ಡ್ ಎಂಪ್ಲಾಯೀಸ್, ಸೆಮಿ ಸ್ಕಿಲ್ಡ್ ಎಂಪ್ಲಾಯೀಸ್, ಅನ್ಸ್ಕಿಲ್ಡ್ ಎಂಪ್ಲಾಯೀಸ್. ಏನು ಸ್ಕಿಲ್ಡ್ ಎಂಪ್ಲಾಯೀಸ್ ಅಂತ ಹೇಳಿದ್ರೆ ಇವರು ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಮೋರ್ ದೆನ್ 10 to 15 years ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಸೆಮಿ ಸ್ಕಿಲ್ ಅಂತ ಹೇಳಿದ್ರೆ ಓನ್ಲಿ ಫ್ಯೂ ಇಯರ್ಸ್ ಎಕ್ಸ್ಪೀರಿಯನ್ಸ್, 5 ರಿಂದ 6 ವರ್ಷ ಎಕ್ಸ್ಪೀರಿಯನ್ಸ್ ಇರುವುದು. ನೆಕ್ಸ್ಟ್ ಅನ್ಸ್ಕಿಲ್ಡ್ ಅಂತ ಹೇಳಿದ್ರೆ ಅನ್ಎಕ್ಸ್ಪೀರಿಯನ್ಸ್. ಇಟ್ ಮೀನ್ ನೀವೆಲ್ಲ ಈಗ ತಾನೇ ಗ್ರಾಜ್ಯುಯೇಷನ್ ಮುಗಿಸಿ ಹೊರಗಡೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ನೀವು ಫ್ರೆಷರ್ಸ್ ಆಗ್ತೀರಿ, ನಿಮ್ಗೇನು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ಸಮೋನ್ ಇಸ್ ಗೈಡ್. ಆ ಗೈಡ್ ಮಾಡಿದ್ರೆ ಮಾತ್ರ ಇಂಪ್ಲಿಮೆಂಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಮ್ಯಾನೇಜರಿಯಲ್ ಸ್ಕಿಲ್ಸ್ ನಲ್ಲಿ ನಾವು 3 ತರನಾದ ಸ್ಕಿಲ್ಸ್ಗಳನ್ನ ನಾವು ನೋಡ್ತೇವೆ. ಒಂದು ಕಾನ್ಸೆಪ್ಚುಯಲ್ ಸ್ಕಿಲ್ಸ್, ಹ್ಯೂಮನ್ ರಿಲೇಷನ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್. ಏನು ಕಾನ್ಸೆಪ್ಚುಯಲ್ ಸ್ಕಿಲ್ಸ್ ಅಂತ ಹೇಳಿದ್ರೆ, ದೀಸ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್ ಬೈ ದ ಎಂಪ್ಲಾಯ್ ಹೂ ಆರ್ ಇನ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅವರಿಗೆ ಒಂದು ಕಾನ್ಸೆಪ್ಚುಯಲ್ ಸ್ಕಿಲ್ಸ್ ಬೇಕಾಗಿದೆ. ಹೇಗೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಈಗಿಂದ ಹೇಳ್ತಾ ಇದ್ದೆ,
ಜನರಲ್ ಮ್ಯಾನೇಜರ್ ಇರ್ತಾರೆ, CEO ಇರ್ತಾರೆ, ಡೆಪ್ಯೂಟಿ ಮ್ಯಾನೇಜರ್ಸ್ ಇರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ತಾರೆ. ಇಂಥವ್ರಿಗೆಲ್ಲ ಒಂದು ಕಾನ್ಸೆಪ್ಟ್ ಬೇಕಾಗಿದೆ, ಆ ಕಾನ್ಸೆಪ್ಟುವಲ್ ಸ್ಕಿಲ್ ಬೇಕಾಗಿದೆ. ಆ ಸ್ಕಿಲ್ಲನ್ನು ನಾವು ಇಂಪ್ಲಿಮೆಂಟನ್ನು ಹೇಗೆ ಮಾಡ್ತೇವೆ? ನೆಕ್ಸ್ಟ್, ಹ್ಯೂಮನ್ ರಿಲೇಷನ್ ಸ್ಕಿಲ್ಸ್. These skills are required by the employee in the supervisory level. ಯಾವುದು ಸೂಪರ್ವೈಸರ್ ಲೆವೆಲ್? It is nothing but low level management. Next, technical skills. These skills are required by the employee who are in the middle level management. Who are in the middle level management ಅಂತ ಹೇಳ್ತೀವಿ. ನಿಮಗೆ ತಿಳ್ಕೊಂಡಿರಬೇಕು, there are three type of levels of the management ಇದೆ. One is the top level, middle level and low level. ಟಾಪ್ ಲೆವೆಲ್ನಲ್ಲಿ ಕಂಪನಿಯ ಮೇಲೆ ಉನ್ನತ ಮಟ್ಟದ ಅಧಿಕಾರಿಗಳಿರ್ತಾರೆ ಅಂತ ಹೇಳಿದ್ರೆ, ಒಂದು ಕಂಪನಿಯ ಅಧ್ಯಕ್ಷ ಇರ್ಬೋದು, ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ಬೋದು, ಜನರಲ್ ಮ್ಯಾನೇಜರ್ ಇರ್ಬೋದು, ಡೆಪ್ಯೂಟಿ ಮ್ಯಾನೇಜರ್ಸ್ ಇರ್ಬೋದು, ಅಥವಾ CEO ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಇವರೆಲ್ಲ ಇರ್ತಾರೆ. ಮಿಡಲ್ ಲೆವೆಲ್ ಮ್ಯಾನೇಜರ್ ಬಂದಾಗ ನಾನು ಈ ಹಿಂದೆ ಹೇಳಿದ ಹಾಗೆ ದ ವೆರೈಟಿ ಆಫ್ ದ ಮ್ಯಾನೇಜ್ಮೆಂಟ್ ಇಸ್ ದೇರ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, HR ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಸೇಲ್ಸ್ ಮ್ಯಾನೇಜ್ಮೆಂಟ್, ಇಂಥ ಅನೇಕ ಮ್ಯಾನೇಜ್ಮೆಂಟ್ಸ್ಗಳು ಒಂದು ಸಂಸ್ಥೆಯೊಳಗಿರುತ್ತೆ. ಆ ಎಲ್ಲ ಮ್ಯಾನೇಜ್ಮೆಂಟ್ಗಳಿಗೆ ಒಬ್ಬ ಮ್ಯಾನೇಜರ್ಸ್ ಇರ್ತಾರೆ. ಅವರು ಎಲ್ಲಿ ಬರ್ತಾರೆ? ಟೆಕ್ನಿಕಲ್ ಸ್ಕಿಲ್ಸ್ ಒಳಗಡೆ ಬರ್ತಾರೆ. ಹ್ಯೂಮನ್ ಸ್ಕಿಲ್ಲಲ್ಲಿ ಬರುವಂಥವರು ಕೆಳಮಟ್ಟದವರು. ಕೆಳಮಟ್ಟ ಅಂತ ಹೇಳಿದಾಗ ಲೋಯರ್ ಲೆವೆಲ್, ಲೋಯರ್ ಲೆವೆಲ್ ಅಂತ ಹೇಳಿದಾಗ ಸೂಪರ್ವೈಸರ್ ಲೆವೆಲ್ ಅಂತ ಹೇಳಿದ್ರೆ ಲೇಬರ್ಸ್. ಈ ಲೇಬರ್ಸ್ಗಳೇ ಒಂದು ಕಂಪನಿಯ ಆಧಾರ ಸ್ತಂಭ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಲೇಬರ್ಸ್ಗಳಿದ್ದಾರೆ, ಅವರು ಕೆಲಸ ಮಾಡಿದ್ರೆ ಇದ್ರೆ ಕಂಪನಿ ರನ್ ಆಗಲ್ಲ. ಅವರು ವಸ್ತುಗಳನ್ನ ಉತ್ಪಾದನೆ ಮಾಡಲಿಲ್ಲ ಅಂದ್ರೆ ಕೆಲ ಆಗಲ್ಲ. ಸೊ ಹಾಗಾಗಿ ದ ಬೇಸ್ಮೆಂಟ್ ಆಫ್ ದ ಕಂಪನಿ ಅಂತ ಹೇಳಿದ್ರೆ ಇಸ್ ಎ ಸೂಪರ್ವೈಸರಿ, ಅಂದರೆ ಲೇಬರ್ಸ್ಗಳು, ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು. ಸೊ ಇದಿಷ್ಟು ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತಾ ಇರುವಂಥ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಇರುವಂಥ ಮೊದಲ ಒಂದು ಚಾಪ್ಟರ್ನ ಕೆಲವೊಂದು ಅಂಶಗಳಂತ ನಾವು ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡಿಫ್ರೆಂಟ್ ಮ್ಯಾನೇಜರ್ ಸ್ಕಿಲ್ಸ್ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೇನೆ. ತದನಂತರ ಇನ್ನು ವಿಶ್ವವಿದ್ಯಾಲಯದ ಪಠ್ಯಕ್ರಮದಂತೆ ಅನೇಕ ಚಾಪ್ಟರ್ಸ್ಗಳಿದೆ. ಆ ಚಾಪ್ಟರ್ಸ್ಗಳನ್ನು ತಕ್ಕಂತೆ ನಾವು ಆನ್ಲೈನ್ ಅಥವಾ ಆಫ್ಲೈನಲ್ಲಿ ವರ್ಕನ್ನು ಮಾಡ್ತೇವೆ. ಥ್ಯಾಂಕ್ ಯು ವೆರಿ ಮಚ್.